ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಈಗ ಚಾಲೆಂಜ್ ಸ್ಟಾರ್ ದರ್ಶನ್ ಮಾತನಾಡ್ತಾ ಇದ್ದಾರೆ. 18ನೇ ತಾರೀಕಲ್ಲ 23 ಓಪನ್ ಆಗುತ್ತಲ್ಲ, ಅವತ್ತು ಪಡ 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 ಹೇಳ್ತಿದ್ದಾಗ ಇವತ್ತೇನೇ ನಮ್ಗೆ ಅಂದಿದ್ರು ಅವ್ರು ಹಂಗಂಗೆ ಕೆಳಗಡೆ ಹೋಗ್ಬೇಕು, ಇದು ಹೇಳ್ತಾ ಇರ್ಬೇಕು. ಇಷ್ಟೇ ನಾನು ಕೇಳ್ಕೊಳ್ಳೋದು. ಇಲ್ಲಿ ಯಾವುದೇ ಪಕ್ಷವಾಗಿ ಬಂದಿಲ್ಲ, ನೀವು ಬರೀ ಪ್ರೀತಿಯಿಂದ ಬಂದಿದ್ದೀರಾ. ಅಭಿಮಾನಿಗಳು ಆಕ್ಚುಲಿ ಪಂಚನ ಮೇಲಕ್ಕೆ ಕತ್ತಿದ್ರೆ ಏನೇನೆಲ್ಲ ಆಗ್ಬೋದು ಅಂತ ಒಂದು ಸಲಿ ಉತ್ತರ ಕೊಟ್ಬಿಟ್ರೆ ನಾವು ಜನ ಗೊತ್ತಾಗುತ್ತೆ ಏನಿದು ಅಂತೇಳಿ. ಆದ್ರಿಂದ ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಅಮ್ಮನ ಮೇಲಿರ್ಲಿ. ಇವತ್ತಿಂದ 18ನೇ ತಾರೀಕುವರೆಗೂ ನಮ್ಮ ಪೆರೇಡ್ ಶುರು. ಪೆರೇಡ್ ಮಾಡೋಣ, ಆಗಿದ್ದಾಗೋಗ್ಲಿ. ಒಂದ್ಸಲಿ ನಿಮ್ಮ ಈ ಕೂಗು, ಈ ಧ್ವನಿ ಹೀಗೆ ಇರ್ಲಿ. ಅಮ್ಮನಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಅವಾಗಿಂದ ನಿಮ್ ಸೌಂಡ್ ಜಾಸ್ತಿ ಇದಣ್ಣ, 18ವರೆಗೂ ನಿಮ್ ಸೌಂಡ್ ಹಿಂಗೆ ಇರ್ಬೇಕಣ್ಣ. ಧನ್ಯವಾದಗಳಣ್ಣ. ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲಿ, ಇವತ್ತು 250ಕ್ಕೂ ಹೆಚ್ಚು ಜನ ಚಿತ್ರ ಕಲಾವಿದರ ಜೊತೆ ಶೂಟಿಂಗ್ ಅಲ್ಲಿ ಇದ್ರು ಕೂಡ ಶೂಟಿಂಗ್ ಅನ್ನು ರದ್ದುಪಡಿಸಿ ನನ್ನ ಮನೆಯ ಕೆಲಸ ಅಂತೇಳಿ ಅಂಬರೀಷ್ ಅವರ ಮನೆ ಮಗ ಆದಂತ ದರ್ಶನ್ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಇದೀಗ ನಿಮ್ಮೆಲ್ಲರ ನಿರೀಕ್ಷೆಯ ಇದು ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಅಲ್ಲಿ ಸಮಾವೇಶದಲ್ಲಿ ಮಾತನಾಡಿರೋದು. ನಿಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲ ಅಮ್ಮನ ಮೇಲಿರಲಿ. ಇವತ್ತಿಂದ 18ನೇ ತಾರೀಕು ತನಕ ನಮ್ಮ ಪರೇಡ್ ಶುರು. ಹಾಗೆ ಯಾರ್ಯಾರು ಏನೇನು ಮಾತನಾಡಿದರೋ ಆ ಮಾತುಗಳೆಲ್ಲ 23ನೇ ತಾರೀಕಂದು ಕೆಳಗಡೆ ಹೋಗ್ತಾ ಇರಲಿ, ಫಲಿತಾಂಶ ಮೇಲೆ ಇರ್ತಾ ಇರಲಿ. ಅಂದ್ರೆ ಪರೋಕ್ಷವಾಗಿ ಸುಮಲತಾ ಅಂಬರೀಷ್ ಗೆಲುವನ್ನ ಸಾಧಿಸಲಿ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಒಟ್ಟಾರೆ ಇವತ್ತಿನ ಈ ಧ್ವನಿ ಏನಿದೆ ಇದು ನಾಡಿನ ತನಕ ಹಾಗೆ ಇರಲಿ ಅಂತ ಅಭಿಮಾನಿಗಳಿಗೆ ಕರೆ ಕೊಟ್ಟರು. ಜೊತೆಗೆ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗಬಹುದು, ಏನಾದ್ರೂ ಆಗ್ಲಿ ನೋಡೇ ಬಿಡೋಣ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭ ದರ್ಶನ್ ಹೇಳಿದ್ದಾರೆ. ಮೇಲೆ ಏನು ಪ್ರೀತಿ ತೋರಿಸಿದ್ರು ಅಂತ ಅದೇ ರೀತಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ದರ್ಶನ್